ಇಲ್ಲಿ ಬಂದು ನೋಡಿ ನಿಮ್ಗೆ ಅನುಭವ ಆಗುತ್ತೆ. ನೀವನ್ನ ಯಾರು ಹೇಳ್ಬೇಕು ಅಂತ ಇಲ್ಲ, ನಾವು ಕಣ್ಣು ಮುಂದೆ ನಿಂತ್ಕೊಂಡ್ರೆ ಸಾಕು. ದೇವ್ರ ಹತ್ರ ನಿಂತ್ಕೊಂಡ್ರೆ ನಮ್ಗೆ ಏನ್ ಬೇಕು ಎಲ್ಲದೂ ಕೊಡ್ತಾನೆ ದೇವರು. ಬಂದ್ವಿ. ಈ ತಾಯಿಯ ಸನ್ನಿಧಾನಕ್ಕೆ ಬಂದು ತಾಯಿಯ ದರ್ಶನವನ್ನು ಮಾಡಿದ್ರೆ ನಿಮ್ಗೆ ಇರ್ತಕ್ಕಂತ ಎಷ್ಟೋ ಕಷ್ಟಗಳು ಪರಿಹಾರ ಆಗೋದಂತೂ ಶತಸಿದ್ಧ. ನಾವು ಮನಸ್ಸಲ್ಲಿ ಏನ್ ಅನ್ಕೊಂಡಿವೋ ಆ ಜಗನ್ಮಾತೆ ನುಡಿಸ್ತಿದಲ್ಲ ಅನ್ನೋ ಒಂದು ಏನೋ ಒಂಥರ ಖುಷಿನೂ ಹೇಳದ ಬೇಡ, ಅವ್ರ ಹತ್ರ ಸಮಸ್ಯೆ ಇಲ್ಲ, ತಾವಾಗಿ ಎಲ್ಲ ಹೇಳ್ಬಿಟ್ರಲ್ಲ, ಆದ್ರಿಂದ ನಮ್ ಉತ್ತರ ಹೇಗೆ ಹೇಳ್ಬೇಕು ಅನ್ನೋದೇ ಗೊತ್ತಾಗಿಲ್ಲ. ಯಾರು ವ್ಯವಹಾರಿಕವಾಗಿ ನಮ್ಗಿಂತ ಕೆಲಸ ಆಗಬೇಕು, ನಮ್ಗಿಂತ ಸಮಸ್ಯೆ ಇದೆ, ನನಗಿಂತದ್ದು ಮಾಡ್ಕೊಡು ಅಮ್ಮ ಅಂತ ಕೇಳಿದ್ರೆ ಆ ತಾಯಿ ಮಾಡ್ಕೊಡೋದು ಶತಸಿದ್ಧ ವ್ಯವಹಾರಿಕವಾಗಿ. ತುಂಬಾ ಶಾಕ್ ಆಗಿದೆ. ಹೇಗೆ ಹೇಳ್ಬಿಟ್ರಲ್ಲ, ತಾಯಿ ಎದುರಿಗೆ ಹೇಳ್ತೀನಿ, ಅವ್ರ ಮುಂದೆ ಹೇಳೇ ಇಲ್ಲ ನಾವು ಸಮಸ್ಯೆ, ಆದ್ರೆ ಹೇಗೆ ಹೇಳ್ಬಿಟ್ರಲ್ಲ ಅಂತ ಬಹಳ ಆಶ್ಚರ್ಯ ಆಯ್ತು. ಇಲ್ಲಿ ಬಂದು ಶಾಸ್ತ್ರ ಕೇಳಿದಿರಾ? ಆ ಶಾಸ್ತ್ರ ಕೇಳಿದಾಗ ಏನ್ ಅನ್ನಿಸ್ತು? ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ನಾವ್ ಅನ್ಕೊಂಡಿದ್ ಏನ್ ಹೇಳ್ಕೊಂಡ್ ಬಂದಿದೀವೋ ಅದು ಈಡೇರುತ್ತೆ ಅನ್ನೋ ಒಂದು ಇದರಿಂದ ಬಂದು ಅದಾಗಿದೆ. ಖುಷಿ ಆಗ್ತದೆ. ಒಂದು ಕಾಂಪ್ಲೆಕ್ಸ್ ಗಳೆಲ್ಲ ಕಟ್ಟಬೇಕಿತ್ತು, ಕಟ್ಟಿದ್ವು. ಕಟ್ಟಾಗಿ ಈಗ ಅದೇ ಹೊಸ ಅಂಗಡಿಗೆ ಓಪನಿಂಗ್ ಇದ್ ಮಾಡ್ಬೇಕು. ಒಳ್ಳೆ ರೀತಿಯಿಂದ ನಡೆಸ್ಕೊಟ್ರೆ ಸಾಕು. ಸರ್ ನಮಸ್ಕಾರ. ಮೇಡಮ್ ನಮಸ್ತೆ. ಮೇಡಮ್ ಇದು ಎಷ್ಟನೇ ಸಾರಿ ಬರ್ತಾ ಇರೋಂಥದ್ದು? ನಾವು ಒಂದ್ 2 ಸಲ ಆಗಿದೆ, ಈಗ 3ನೇ ಸಲಿಗೆ ದೇವ್ರಿಗೆ ಬಾಗಣ ಕೊಡ್ಬೇಕು. 3ನೇ ಸಲ ಬರ್ತಾ ಇದೀರಿ. ಎಲ್ಲಿಂದ ಬರ್ತಾ ಇರೋ ತಾವು? ದಾವಣಗೆರೆಯಿಂದ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿಂದ ಬರ್ತದೆ. ದಾವಣಗೆರೆಯಿಂದ ಬರ್ತಾ ಇದೀರಿ. ಇಲ್ಲಿ ಬಂದು ಶಾಸ್ತ್ರ ಕೇಳಿದಿರಾ? ಆ ಶಾಸ್ತ್ರ ಕೇಳಿದಾಗ ಏನ್ ಅನ್ನಿಸ್ತು? ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ನಾವ್ ಅನ್ಕೊಂಡಿದ್ ಏನ್ ಹೇಳ್ಕೊಂಡ್ ಬಂದಿದೀವೋ ಅದು ಈಡೇರುತ್ತೆ ಅನ್ನೋ ಒಂದು ಇದರಿಂದ ಬಂದು ಅದಾಗಿದೆ. ಖುಷಿ ಆಗ್ತಾ ಇದೆ. ಅದಕ್ಕೋಸ್ಕರ ದೇವ್ರಿಗೆ ಇದು ಕೊಟ್ಟಿ ನಮ್ದು ಒಂದು ಹರಕೆ ತೀರ್ಸೋಣ ಅಂತ ಬಂದ್ವಿ. ಹರಕೆ ತೀರ್ಸ್ಲಿಕ್ಕೆ ಬಂದಿದ್ದೀರಿ. ಹೌದೌದು ಸರ್, ಇಲ್ಲಿ ಶಾಸ್ತ್ರ ಕೇಳಲಿಕ್ಕೆ ಬಂದ್ರಿ. ಗುರುಗಳ ಹತ್ರ ಶಾಸ್ತ್ರ ಕೇಳ್ಬೇಕಾದ್ರೆ ಅವರು ಮನ್ಸಲ್ಲಿ ಇದ್ದದನ್ನ ತಿಳಿಸ್ತಾರೆ. ಏನ್ ಅನ್ನಿಸ್ತು ಅವಾಗ? ಏನೋ ಒಂಥರ ಆಶ್ಚರ್ಯ ಅನ್ನಿಸ್ತು. ಈ ತರ ಇಲ್ಲಿ ಅಷ್ಟು ಶಕ್ತಿ ಇದೆಯಲ್ಲ ಅನ್ನೋದೊಂದು ಮನಸ್ಸಿನಲ್ಲಿ ಏನೋ ಒಂಥರ ಭಾವನೆ. ಆಮೇಲೆ ನಾವು ಮನಸ್ಸಿನಲ್ಲಿ ಏನ್ ಅನ್ಕೊಂಡಿವೋ ಆ ಜಗನ್ಮಾತೆ ನುಡಿಸ್ತಿದಲ್ಲ ಅನ್ನೋ ಒಂದು ಏನೋ ಒಂಥರ ಖುಷಿನೂ ಆಗತ್ತೆ, ಶಾಕು ಆಗತ್ತೆ, ಮೈಯೆಲ್ಲ ಒಂಥರ ರೋಮಾಂಚನ ಆಯ್ತು. ತುಂಬಾ ಒಂದು ಖುಷಿ. ಇಲ್ಲಿ ಮೇಡಮ್ ಹೇಳಿದ್ರು ಇಲ್ಲಿಗೆ ಬಂದ ಮೇಲೆ ಏನೋ ಒಂದು ಆಯ್ತು, ಹರಕೆ ತೀರ್ಸ್ಲಿಕ್ಕೆ ಬಂದಿದೀವಿ ಅಂತ. ಏನು ಅಂತ ಹೇಳಿ ಕ್ಯಾಮ್ರಾಗ ಹಂಚ್ಕೊಳ್ಬೋದಾ? ನಮ್ದೆಲ್ಲ ಒಂದೊಂದು ಕಾಂಪ್ಲೆಕ್ಸ್ ಗಳೆಲ್ಲ ಕಟ್ಟಬೇಕಿತ್ತು, ಕಟ್ಟಿದ್ವು. ಕಟ್ಟಾಗಿ ಈಗ ಅದೇ ಹೊಸ ಅಂಗಡಿಗೆ ಓಪನಿಂಗ್ ಇದ್ ಮಾಡ್ಬೇಕು. ಒಳ್ಳೆ ರೀತಿಯಿಂದ ನಡೆಸ್ಕೊಟ್ರೆ ಸಾಕು. ಜಗನ್ಮಾತೆ ನಡೆಸ್ಕೊಡ್ಲಿ ಅಂತ ಹೇಳಿ ಈಗೆಲ್ಲ ಕಾಂಪ್ಲೆಕ್ಸ್ ಎಲ್ಲ ಕಟ್ಟಿದಿರಿ, ಕಟ್ಟಾಗಿದೆ. ಮನೆ ಒಂದು ಕಟ್ಟಬೇಕು, ಅದ್ರ ಮೇಲ್ಗಡೆ ಮನೆದೊಂದು ಉಳಿಸ್ಕೊಂಡಿದ್ದೀವಿ. ಒಳ್ಳೆ ರೀತಿ ನಡೆಸ್ಕೊಡ್ಲಿ ಅಂತ ಹೇಳಿ. ಸೊ ಈಗ ಮನೆ ಕಟ್ಬೇಕು ಮೇಲ್ಗಡೆ. ಸೊ ಇವಾಗ ಕಾಂಪ್ಲೆಕ್ಸ್ ಕಟ್ಟಿರೋದು ಹರಕೆ ತೀರ್ಸ್ಲಿಕ್ಕೆ ಬಂದಿದ್ದೀರಿ. ಸೊ ಆಗ್ಲಿ, ನಿಮ್ಮ ಹರಕೆ ಏನಿದೆ ಆ ತಾಯಿ ಅದನ್ನ ಈಡೇರಿಸ್ಲಿ. ನೀವು ಮತ್ತೆ ಮತ್ತೆ ಈ ಕ್ಷೇತ್ರಕ್ಕೆ ಬಂದು ತಾಯಿಗೆ ನಡ್ಕೊಳ್ಳೋಂಗ್ ಆಗ್ಲಿ, ಒಳ್ಳೇದಾಗ್ಲಿ ಸರ್. ಆಮೇಲೆ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರಿಗೆ ಈ ಕ್ಷೇತ್ರದ ಬಗ್ಗೆ, ಇಲ್ಲಿನ ಪೂಜೆ ಬಗ್ಗೆ, ಇಲ್ಲಿನ ಶಾಸ್ತ್ರದ ಬಗ್ಗೆ, ಇಲ್ಲಿನ ಶಕ್ತಿ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇಲ್ಲಿ ಬಂದು ನೋಡಿ ನಿಮ್ಗೆ ಅನುಭವ ಆಗುತ್ತೆ. ನೀವನ್ನ ಯಾರು ಹೇಳ್ಬೇಕು ಅಂತ ಇಲ್ಲ, ನಾವು ಕಣ್ಣು ಮುಂದೆ ನಿಂತ್ಕೊಂಡ್ರೆ ಸಾಕು. ದೇವ್ರ ಹತ್ರ ನಿಂತ್ಕೊಂಡ್ರೆ ನಮ್ಗೆ ಏನ್ ಬೇಕು ಎಲ್ಲದೂ ಕೊಡ್ತಾನೆ ದೇವರು. ಅದಕ್ಕೋಸ್ಕರ ಬಂದ್ವಿ. ನಾವು ಮನಸ್ಸಲ್ಲಿ ಏನ್ ಅನ್ಕೊಂಡ್ವಿ ಅದು ಆ ತಾಯಿ. ನಾವು ಒಬ್ರಿಂದ ಕೇಳ್ಕೊಂತಾನೆ ಬಂದ್ವಿ. ಆದ್ರೆ ಏನೋ ಒಂಥರ ಹೊಸ ಅನುಭವ ಆಯ್ತು ನಮಗೆ. ಹಾಗಾಗಿ ತುಂಬಾ ಖುಷಿನೂ ಅನಿಸ್ತು. ಆ ತಾಯಿ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಬಂದ್ವಿ ಸರ್. ಆಗ್ಲಿ. ಆಮೇಲೆ ಇದನ್ನ ನೋಡ್ತಾ ಇರೋರ್ಗೆ ಇನ್ನೊಂದು ನಾನು ಹೇಳಕ್ ಇಷ್ಟಪಡ್ತೇನೆ. ಈ ಕ್ಷೇತ್ರ ಏನಿದೆ, ಎಸ್ಪೆಷಲಿ ಯಾರು ವ್ಯವಹಾರಿಕವಾಗಿ ನಮ್ಗಿಂತ ಕೆಲಸ ಆಗಬೇಕು, ನಮ್ಗಿಂತ ಸಮಸ್ಯೆ ಇದೆ, ನನಗಿಂತದ್ದು ಮಾಡ್ಕೊಡು ಅಮ್ಮ ಅಂತ ಕೇಳಿದ್ರೆ ಆ ತಾಯಿ ಮಾಡ್ಕೊಡೋದು ಶತಸಿದ್ಧ ವ್ಯವಹಾರಿಕವಾಗಿ. ಆ ಒಂದು ವಿಚಾರಕ್ಕೆ ನಾವು 100% ಅದಕ್ಕೋಸ್ಕರನೇ ಬಂದಿದ್ದೀವಿ. ಆಗ್ಲಿ ಸರ್, ಒಳ್ಳೇದಾಗ್ಲಿ. ನಿಮ್ಮ ಕುಟುಂಬಕ್ಕೆ ತಾಯಿ ಆಶೀರ್ವಾದ ಸದಾ ಇರ್ಲಿ ಸರ್. ಧನ್ಯವಾದಗಳು. ಸ್ನೇಹಿತರೆ, ಇವತ್ತು ಜ್ಯೇಷ್ಠ ಹುಣ್ಣಿಮೆ ದಿನ ನಾನ್ ಬಂದಿದ್ದೀನಿ ಕಳಶ ಬರವಣಿಗೆಯ ಮೂಲ ಸನ್ನಿಧಾನವಾಗಿರ್ತಕ್ಕಂಥ, ಕಲಶಶಾಸ್ತ್ರದ ಮೂಲ ಕ್ಷೇತ್ರವಾಗಿರ್ತಕ್ಕಂಥ ಶ್ರೀ ವಿದ್ಯಾಚೌಡೇಶ್ವರಿ ದೇವಸ್ಥಾನ, ಶೃಂಗೇರಿ ಶಾರದಾ ಪೀಠ. ಅಮಾವಾಸ್ಯೆ ಹುಣ್ಣಿಮೆಗೆ ಕಂಪಲ್ಸರಿ ಬಂದೇ ಬರ್ತೀನಿ. ಯಾಕೆ ಅಂತ ಹೇಳಿದ್ರೆ ಈ ತಾಯಿ ಶಕ್ತಿ ಅಪಾರ. ನನಗೂ ಅದೇ ತರ ಒಳ್ಳೇದಾಗಿರೋದ್ರಿಂದ ನಾನು ಬಂದು ಒಂದು 4 ಜನಕ್ಕೆ ತೋರಿಸುವಂಥದ್ದು. ಇವತ್ತು ತುಂಬಾ ಜನ ಮಾತಾಡ್ಸಿದ್ದೀನಿ. ತುಂಬಾ ಜನ ಅವರವರ ಅನುಭವಗಳನ್ನ ಹಂಚ್ಕೊಂಡಿದ್ದಾರೆ. ಶಾಸ್ತ್ರಗಳ ಬಗ್ಗೆ ಆಗ್ಲಿ, ಗುರುಗಳ ಶಾಸ್ತ್ರ ತಿಳಿಸುವಂಥದ್ದು, ಹಾಗೆ ಅವ್ರಿಗೆ ಆಗಿರ್ತಕ್ಕಂಥ ಒಳ್ಳೆ ಇಲ್ಲಿ ಈ ಕ್ಷೇತ್ರಕ್ಕೆ ಬಂದ್ಮೇಲೆ ನಮ್ಗೆ ಏನು ಒಳ್ಳೆ ಅನುಕೂಲ ಆಯಿತು ಅದ್ರ ಬಗ್ಗೆನೂ ಹಂಚ್ಕೊಂಡಿದ್ದಾರೆ. ಈ ಕ್ಷೇತ್ರ ಇರೋದು ಶ್ರೀ ವಿದ್ಯಾಚೌಡೇಶ್ವರಿ ದೇವಸ್ಥಾನ, ಶೃಂಗೇರಿ ಶಾರದಾ ಪೀಠ, ಕುಣಿಗಲ್ ತಾಲೂಕು, ಹುಲಿಯೂರು ದುರ್ಗ ಹೋಬಳಿ ಅಂತ ಹೇಳಿ. ಸೊ ನಿಮಗೆ ಕುಣಿಗಲ್ಲಿಂದ ಮಾಗಡಿಯಿಂದ ಕೇವಲ ಒಂದು 20 ರಿಂದ 25 ಕಿಲೋಮೀಟರ್ ದೂರ ಆಗತ್ತೆ.
ಈ ದೇವಸ್ಥಾನದ ಬಗ್ಗೆ ಪ್ರತಿಯೊಂದು ಮಾಹಿತಿಯ ವಿಡಿಯೋನು ಕೂಡ ನಾನು ನನ್ನ ಚಾನೆಲ್ ನಲ್ಲಿ ಮಾಡಾಕಿದ್ದೀನಿ. ಪ್ರತಿ ಸಾರಿ ಬಂದಾಗ ಒಂದಿಬ್ಬರನ್ನ ಮಾತಾಡಿಸಿ ಅದನ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳುವಂಥದ್ದು ನನ್ನ ಕೆಲಸ. ಸ್ನೇಹಿತರೆ, ಶ್ರೀ ವಿದ್ಯಾಚೌಡೇಶ್ವರಿ ದೇವಸ್ಥಾನದಲ್ಲಿ ಕಲಶ ಶಾಸ್ತ್ರ ಅಂತ ಆಗತ್ತೆ. ಅಂದ್ರೆ ಗುರುಗಳು ತಾಯಿಯ ಕಳಶದಲ್ಲಿ ಬರೆದಂತ ಶಾಸ್ತ್ರವನ್ನ ಬಂದವ್ರಿಗೆ ಹೇಳುವಂಥದ್ದು, ಅವ್ರ ಮನಸ್ಸಲ್ಲಿರುವಂಥದ್ದನ್ನ ತಿಳಿಸುವಂಥದ್ದು. ಅದು ಇಲ್ಲಿನ ವಿಶೇಷ. ಪ್ರತಿನಿತ್ಯ ಇರತ್ತೆ, ಅಮಾವಾಸ್ಯೆ ಹುಣ್ಣಿಮೆ ಬಿಟ್ಟು. ಸೊ ಹಾಗೆ ಈ ಕ್ಷೇತ್ರದಲ್ಲಿ ಇವತ್ತು ಹುಣ್ಣಿಮೆ ದಿನ ಸಾವಿರಾರು ಜನ ಬಂದಿದ್ದಾರೆ. ತುಂಬಾ ಜನ ನನ್ನ ಹಿಂದೆ ಕಾಣಿಸ್ತಾ ಇರ್ಬೋದು, ತುಂಬಾ ಜನ ಇದ್ದಾರೆ. ಬಹಳ ಅದ್ದೂರಿಯಾದಂತ ಉತ್ಸವ ಕೂಡ ಆಯ್ತು. ಈ ಕ್ಷೇತ್ರದಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ, ನೀವು ಬಂದು ಈ ತಾಯಿಯ ಸನ್ನಿಧಾನಕ್ಕೆ ಬಂದು ತಾಯಿಯ ದರ್ಶನವನ್ನು ಮಾಡಿದ್ರೆ ನಿಮ್ಗೆ ಇರ್ತಕ್ಕಂಥ ಎಷ್ಟೋ ಕಷ್ಟಗಳು ಪರಿಹಾರ ಆಗೋದಂತೂ ಶತಸಿದ್ಧ. ಆ ತಾಯಿ ಹತ್ರ ಬಂದು ಇನ್ನೇನಿಲ್ಲ, ನಾನು ನಿನಗೆ ಒಕ್ಕಲಾಗಿರ್ತೀನಮ್ಮ, ನನ್ನ ಈ ಕಷ್ಟಗಳನ್ನ ಪರಿಹಾರ ಮಾಡ್ಕೊಡು ಅಂತ ಹೇಳಿದ್ರೆ ಆ ತಾಯಿ ನೆರವೇರಿಸ್ಕೊಡ್ತಾಳೆ. ಉತ್ಸವದಲ್ಲಿ ಭಾಗವಹಿಸುವಂಥದ್ದು. ಸೊ ಬನ್ನಿ, ನಾನು ಯಾರನ್ನ ಮಾತಾಡ್ಸಿದೀನಿ, ಏನೆಲ್ಲ ಉತ್ಸವ ಏನೆಲ್ಲ ಆಯ್ತು. ಸೊ ಇಲ್ಲಿ ಪ್ರತಿ ಹುಣ್ಣಿಮೆನಲ್ಲಿ ಸುದರ್ಶನ ಹೋಮ ಆಗತ್ತೆ, ಹಾಗೆ ಸತ್ಯನಾರಾಯಣ ಸ್ವಾಮಿ ಕತೆ ಕೂಡ ಆಗತ್ತೆ. ಇವತ್ತು ಅದು ಎರಡೂ ಆಯ್ತು. ಆಮೇಲೆ ಪ್ರಾಕಾರೋತ್ಸವ ಆಗತ್ತೆ. ಹಿಂದಿನ ದಿವಸದಿಂದ ಪೂಜೆ ಶುರು ಆಗುವಂಥದ್ದು ಮಧ್ಯರಾತ್ರಿಯಿಂದ. ಹಾಗೆ ಅಮಾವಾಸ್ಯೆ ಬಂದ್ರೆ ಹೋಮ ಆಗತ್ತೆ. ಸೊ ಇದನ್ನ ಇಲ್ಲಿನ ವಿಶೇಷ. ಸೊ ಬನ್ನಿ, ನಿಮ್ಗೆ ಇಲ್ಲಿರ್ತಕ್ಕಂಥ ಪೂಜೆ ಬಗ್ಗೆ ಒಂದಷ್ಟು ನಿಮ್ಗೆ ತೋರಿಸ್ತಾ, ಇಲ್ಲಿನ ಅಲಂಕಾರದ ಬಗ್ಗೆ ತೋರಿಸ್ತಾ, ಹಾಗೆ ಇಲ್ಲಿನ ಒಂದಷ್ಟು ಜನಗಳನ್ನ ಮಾತಾಡ್ಸಿದೀನಿ, ಅದನ್ನು ಕೂಡ ನಿಮ್ ಜೊತೆ ಹಂಚ್ಕೊಂಡು ಹೋಗ್ತೀನಿ. ಬನ್ನಿ. ಮ್ಯಾರೇಜ್ ಆಗೋಕ್ಕಿಂತ ಫಸ್ಟ್ ಟೈಮ್ ಬಂದಿದ್ದೆ. ಅವಾಗ ಇಷ್ಟೆಲ್ಲ ಇದ್ರ ಬಗ್ಗೆ ಗೊತ್ತಿರ್ತಿದ್ದಿಲ್ಲ ನನಗೆ. ಆಮೇಲೆ ಆಫ್ಟರ್ ಮ್ಯಾರೇಜ್ ಬೇಬಿ ಆಫ್ಲೇ ಬಂದಿದ್ದೆ, ಜಸ್ಟ್ ನಮ್ಮ ಸಿಸ್ಟರ್ ಬಂದಿದ್ದೆ. ಆಮೇಲೆ ನನಗೂ ಕೇಳಬೇಕು, ಏನಾದ್ರು ಕೇಳಬೇಕು, ಮನಸ್ಸಿಗೆ ಗೊಂದಲ ಎಲ್ಲ ಏನ್ ಮಾಡ್ಕೋಬೇಕು ಅಂತ ಭಾಳ ಆಸೆ ಇತ್ತು. ಅವಾಗ ಕೇಳಿದೆ ತಾಯಿ ಹತ್ರ, ಹಿಂಗೆ ಪ್ರಶ್ನೆ ಕೇಳಿದೆ. ಅವಾಗ ಒಬ್ಬೊಬ್ಬರು ಹೇಳಿದ್ರು, ನಾವೇನು ಹೇಳೋದೇ ಬೇಡ ಅವ್ರ ಹತ್ರ ಸಮಸ್ಯೆನ, ತಾವಾಗಿ ಎಲ್ಲ ಹೇಳ್ಬಿಟ್ರಲ್ಲ, ಅದರಿಂದ ನಮ್ಗೆ ಉತ್ತರ ಹೆಂಗೆ ಹೇಳ್ಬೇಕು ಅನ್ನೋದು ಗೊತ್ತಾಗಿಲ್ಲ. ಬಟ್ ಸ್ಪಷ್ಟವಾಗಿ ಎಲ್ಲ ಕ್ಲಿಯರ್ ಆಗಿ ಹಾಗೆ ಹೇಳ್ತಾರೆ. ಬಂದು 5 ರೂಪಾಯಿ 9 ರೂಪಾಯಿನ ಕಟ್ಟಿ ತಾಯಿಗೆ ಅರ್ಪಿಸ್ಬೇಕು. ಸೊ ಶಾಸ್ತ್ರ ಕೇಳಿದಾಗ ನಿಮಗೂ ಕೂಡ ಶಾಕ್ ಆಗಿದೆ? ಶಾಕ್ ಆಗಿದೆ, ತುಂಬಾ ಶಾಕ್ ಆಗಿದೆ. ಹೇಗೆ ಹೇಳ್ಬಿಟ್ರಲ್ಲ, ತಾಯಿ ಎದುರಿಗೆ ಹೇಳ್ತೀನಿ, ಅವ್ರ ಮುಂದೆ ಹೇಳೇ ಇಲ್ಲ ನಾವು ಸಮಸ್ಯೆ, ಆದ್ರೆ ಹೇಗೆ ಹೇಳ್ಬಿಟ್ರಲ್ಲ ಅಂತ ಬಹಳ ಆಶ್ಚರ್ಯ ಆಯ್ತು. ಆಮೇಲೆ ತುಂಬಾ ಜನ ಹೇಳ್ತಾರೆ, ಯಾವಾಗ ಏನಿರತ್ತೆ, ಒಬ್ರಿಗೆ ಮಕ್ಳಾಗ್ದಿರೋ ಮಕ್ಳು ಹಂಗೆ ಹಿಂಗೆ ಸುಮ್ನೆ ಜನರಲ್ ಆಗಿ ಹೇಳ್ಬಿಡ್ತಾರೆ ಅಂತ. ಆತರ ಜನರಲ್ ಆಗಿ ಹೇಳ್ತಾರೆ ಸುಮ್ನೆ ಅಂತ ಏನಾದ್ರು ಅನ್ನಿಸ್ತಾ? ಇಲ್ಲ ಇಲ್ಲ, ಖಂಡಿತವಾಗಿಲ್ಲ. ಯಾಕಂದ್ರೆ ನಾವು ಅವ್ರ ಹತ್ರ ಸಮಸ್ಯೆನ ಹೇಳಿರಲ್ಲ, ಆದ್ರೆ ಹೇಗ್ ಗೊತ್ತಾಗುತ್ತೆ ಅಂತಂದ್ರೆ ನಮ್ಗೆ ತಾಯಿ ಎದುರಿಗೆ ಮಾತ್ರ ನಾವು ಸಮಸ್ಯೆ ನನ್ ಹಿಂಗಿದೆ ಅಮ್ಮ ಅಂತ ಹೇಳಿದ್ವಿ ಅಷ್ಟೇ. ಆದ್ರೆ ನಿಮ್ಗಳ ಪ್ರಶ್ನೆಗೆ ಅವರೇ ನಾವೇನು ಹೇಳದೆ ಬೇಡ, ಅವ್ರ ಮುಂದೆ ನಿಂತ್ಕೊಂಡ್ರೆ ಸಾಕು, ನಿಮ್ಗೆ ಹಿಂಗೆ ಇದೆ ಅದಿಲ್ಲ ಸಮಸ್ಯೆ ಅಂತ ಅವರೇ ತಾನೇ ಹೇಳಿ. ನನಗೆ ಆಶ್ಚರ್ಯ ಆಗಿ, ಏನು ಒಳ್ಳೆ ಒಬ್ಬಸ ಅವ್ರಿಗೆ ಘೋಷಣೆ ಕೇಳಲಿಲ್ಲ, ಏನು ಹೇಳಿಲ್ಲ. ಅವ್ರು ಏನ್ ಪರಿಹಾರ ಮಾಡ್ತೀನಮ್ಮ ನಿನ್ಗೆ ಅಂತ ಹೇಳಿದ್ರು ಅಷ್ಟೇ. ಸೊ ಈಗ ಬಂದು ಮುಡ್ಪನ್ನ ಸಮರ್ಪಣೆ ಮಾಡಿದಿರಿ. ಆಗ್ಲಿ, ನಿಮ್ಮ ಕೋರಿಕೆಗಳು ನಿಮ್ಮ ಸಮಸ್ಯೆಗಳು ಏನೇ ಇದ್ರು ಆ ತಾಯಿ ನೆರವೇರಿಸ್ಕೊಂಡಿದ್ದು. ಥ್ಯಾಂಕ್ ಯು ಸರ್. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಹೇಳಿ ಸರ್, ಎಲ್ಲಿಂದ ಬರ್ತಾ ಇರೋದು? ನಾವು ದಾವಣಗೆರೆ ಜಿಲ್ಲೆ ಹೊನ್ನಾಳಿಯಿಂದ. ಓಕೆ. ಹೊನ್ನಾಳಿಂದ ಬರ್ತಾ ಇದೀವಿ. ಇದು 2ನೇ ಸಲ ಬರ್ತಾ ಇರೋದು ನಾವು. 2ನೇ ಸಲ ಬರ್ತಾ ಇದೀರಿ? ಓಕೆ. ನಮ್ಮ ಸಮಸ್ಯೆ ಹೇಳ್ಕೊಂಡಿದ್ವಿ. ಅವ್ರು ತಕ್ಷಣ ಅದಕ್ಕೆ ನಾವು ಕೇಳಕ್ಕಿಂತ ಮುಂಚೆ ಅದಕ್ಕೆಲ್ಲ ಆನ್ಸರ್ ಕೊಟ್ಟಿದ್ದಾರೆ ಅವ್ರು. ಎಲ್ಲಿ ಕಲಶ ಶಾಸ್ತ್ರಕ್ಕೆ ಬಂದಿದ್ರಿ? ಹೌದು, ಬಂದಿದ್ವಿ. ಓಕೆ. ಬಂದಿದ್ವಿ. ನೀವ್ ಹೇಳ್ಲಿಕ್ ಮುಂಚೆ ಎಲ್ಲ ಅವರೇ ತಿಳಿಸಿದ್ರು? ಹೇಳಿದ್ವಿ, ಹೇಳಿದ್ರು. ಈಗ ದೇವ್ರಿಗೆ ಅರ್ಘ್ಯ ಅವೆಲ್ಲ ಕೊಡ್ಲಿಕ್ಕೆ ಹೇಳಿದ್ರು. ಓಕೆ, ಕೊಡ್ತಾ ಇದೀವಿ ಈಗ. ಸೊ ಏನಾದ್ರು ಹರಕೆ ತೀರಿಸಬೇಕಾದ್ರೆ ಏನಾದ್ರು ಇಂಥ ಕೆಲಸ ಆಗಿರ್ಬೇಕಲ್ವಾ ನಿಮ್ಗೆ? ಆಗಿದೆ ಆಗಿದೆ. ಏನು ಅಂತ ತಿಳಿಸಬಹುದಾ? ಆಗಿದೆ. ನಾವು ಕಾಂಪ್ಲೆಕ್ಸ್ ಕಟ್ತಾ ಇದ್ವಿ. ಓಕೆ. ಅದ್ರಲ್ಲೊಂದು ಸಮಸ್ಯೆ ಇತ್ತು, ಬಗೆಹರಿತಾ ಇದೆ. ಓಕೆ. ನನ್ನ ಪುತ್ರ ಸಂತಾನದ ಕೇಳಿದ್ವಿ. ಓಕೆ. ಅದು ಹೇಳಿದ್ದಾರೆ, ಇಂಥ ದಿನ ಇಷ್ಟು ದಿನಕ್ಕೆ ಅಂತ ಹೇಳಿದ್ದಾರೆ. ಹಾಗಾಗಿ ಸರ್, ಇಲ್ಲಿ ಕಲಶ ಶಾಸ್ತ್ರದ ಬಗ್ಗೆ ಇವತ್ತಿನ ಕಲಿಗಾಲದಲ್ಲಿ ಇವತ್ತೆಲ್ಲ ನಂಬೋದಾ ಇದನ್ನ ಅಂತ ಅನ್ನೋರಿಗೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಿ? ನಂಬಿಕೆ ಇದೆ ಸರ್, ಅವ್ರ ಮೇಲೆ ಇರೋದು. ನಂಬಿದ್ರೆ ನಂಬಿಕೆ ಇದೆ. ನಂಬಿಕೆಗೆ ತಕ್ಕನಾಗೆ ಅಲ್ಲಿ ಅವತ್ತು ಹಂಗೆ ಉತ್ತರನೂ ಕೂಡ ಬಂದಿದೆ. ನಾವು ನಮ್ಮ ಮನಸ್ಸಲ್ಲಿ ಏನ್ ಹೇಳ್ಕೊಂಡಿದ್ದು ಅದನ್ನ ಕರೆಕ್ಟ್ ಆಗಿ ಹೇಳಿದ್ದಾರೆ. ಆಗ್ಲಿ ಸರ್, ನಿಮ್ಮ ಕುಟುಂಬಕ್ಕೆ ತಾಯಿ ಆಶೀರ್ವಾದ ಸದಾ ಇರಲಿ ಸರ್. ಥ್ಯಾಂಕ್ ಯು. ನೀವು ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ನೋಡಿದ್ರಿ ಈ ಕ್ಷೇತ್ರದ ಬಗ್ಗೆ, ಅದೇ ತರ ಇದೆಯಾ ಇಲ್ಲಿನ ಪೂಜೆಗಳು, ಇಲ್ಲಿನ ಆಚಾರ? ಎನರ್ಜಿ ಬಹಳ ಇದೆ, ಪಾಸಿಟಿವ್ ಎನರ್ಜಿ ಬಹಳ ಇದೆ, ಶಕ್ತಿಶಾಲಿ ತಾಯಿದು. ಆಮೇಲೆ ಇಲ್ಲಿ ಶಾಸ್ತ್ರ ಕೇಳಿದಿರಾ? ಕಲಶ ಶಾಸ್ತ್ರ ಮನ್ಸಲ್ಲಿರುವಂತದ್ದು ತಿಳಿಸುವಂತದ್ದು 100% ಹಿಡಿತು. ಓಕೆ. ಏನ್ ಅನ್ನಿಸ್ತಾ ಅದ್ರ ಬಗ್ಗೆ? ತುಂಬಾ ಖುಷಿ ಆಯ್ತು. ಇಲ್ಲಿ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ತದನ್ನ ನಂಬಿಕೆನೆ ಬಹಳ ಬರುತ್ತೆ. ಈ ಭೂಮಿಗೆ ಬಂದ್ರೆ, ಪುಣ್ಯಕ್ಷೇತ್ರಕ್ಕೆ ಬಂದ್ರೆ ಎನರ್ಜಿ ಬಹಳ ಬರುತ್ತೆ, ಪಾಸಿಟಿವ್ ಎನರ್ಜಿ. ಎಲ್ಲಾ ಕಷ್ಟಗಳು ಸಾಲ್ವ್ ಆಗ್ಬಿಟ್ಟು ಅನ್ನೋಷ್ಟು ಓಕೆ, ನಂಬಿಕೆ ಬರುತ್ತೆ. ಆಗ್ಲಿ ಮೇಡಮ್. ಥ್ಯಾಂಕ್ ಯು ಸರ್.